ನಮಸ್ಕಾರ ಎಲ್ಲರಿಗೂ. ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಕರಿಗಲ್ಲು ಸ್ಥಾಪನೆಯಿಂದ ಊರಿಗೆ ಶಾಂತಿ, ನೆಮ್ಮದಿ, ಶ್ರೇಯಸ್ಸು ದೀರ್ಘವಾಗಿ ಬೆಳೆಯುತ್ತದೆ. ಶ್ರೀ ವಾಲ್ಮೀಕಿ ಪ್ರಸನ್ನ ನಂದಪುರಿ ಸ್ವಾಮೀಜಿ ಹೇಳಿದರು. ಅರಸೀಕೆರೆ ಕರಿಗಲ್ಲು ಪೂಜೆ ಮಾಡುವ ಉದ್ದೇಶ ಇಡೀ ಊರಿಗೆ ಊರೇ ಸ್ವಾಭಿಕ್ಷೆಯಾಗಿ ಇರಬೇಕು. ಯಾವುದೇ ಕೆಡಕುಗಳು ಆಗದಂತೆ ತಡೆಯುವುದಕ್ಕೆ ನಾವು ನಮ್ಮ ಸನಾತನ ಕಾಲದಿಂದಲೂ ಈ ಪದ್ಧತಿಯನ್ನು ನಡೆಸಿಕೊಂಡು ಬಂದಿದ್ದೇವೆ ಎಂದು ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠದ ಶ್ರೀ ವಾಲ್ಮೀಕಿ ಪ್ರಸನ್ನ ನಂದಪುರಿ ಸ್ವಾಮೀಜಿ ತಿಳಿಸಿದರು. ತಾಲೂಕಿನ ಅರಸೀಕೆರೆ ಸಮೀಪದ ಕನಕನ ಬಸಾಪುರ ಗ್ರಾಮದಲ್ಲಿ ನೂತನ ಕರಿಗಲ್ಲು ಪ್ರತಿಷ್ಠಾಪನಾ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಮಾತನಾಡಿದ ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠದ ಶ್ರೀ ವಾಲ್ಮೀಕಿ ಪ್ರಸನ್ನ ನಂದಪುರಿ ಸ್ವಾಮೀಜಿ ಮಾತನಾಡಿ, ಕರಿಗಲ್ಲು ಪೂಜೆ ಮಾಡುವ ಉದ್ದೇಶವೆಂದರೆ ಇಡೀ ಊರಿಗೆ ಊರೇ ಸ್ವಾಭಿಕ್ಷೆಯಾಗಿರಬೇಕು. ಯಾವುದೇ ಕೆಡಕುಗಳು ಆಗದಂತೆ ತಡೆಯುವುದಕ್ಕೆ ನಾವು ನಮ್ಮ ಸನಾತನ ಕಾಲದಿಂದಲೂ ಈ ಪದ್ಧತಿಯನ್ನು ನಡೆಸಿಕೊಂಡು ಬಂದಿದ್ದೇವೆ. ನಮ್ಮೂರಿಗೆ ಒಳ್ಳೆಯದು ಆಗಬೇಕು, ಹಾಗೆ ಇಡೀ ಊರಿಗೆ ಒಳ್ಳೆಯ ಉದ್ದೇಶದಿಂದ ವೇದ ವಚನಗಳನ್ನು ಗುಪ್ತವಾಗಿಟ್ಟು ಈ ಕರಿಗಲ್ಲು ಪ್ರತಿಷ್ಠಾಪನೆ ಮಾಡಿರುವುದು ಒಳ್ಳೆಯ ಸಂಗತಿ. ಈ ಮೂಲಕ ಊರಿಗೆ ಸಕಾಲಕ್ಕೆ ಒಳ್ಳೆಯ ಮಳೆ, ಬೆಳೆ, ಆರೋಗ್ಯ, ಆಯುಷ್ಯರಾಗಿರಬೇಕು ಎಂದು ಆಶೀರ್ವದಿಸಿದರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ದಾವಣಗೆರೆ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮಾತನಾಡಿ, ಸರ್ಕಾರದ ಸೌಲಭ್ಯಗಳ ಬಗ್ಗೆ ಮಹಿಳೆಯರಿಗೆ ಮಾಹಿತಿ ಇರಬೇಕು. ಸ್ವಸಹಾಯ ಸಂಘಗಳ ಬಗ್ಗೆ ಹೆಚ್ಚಿನ ಅರಿವಿರಬೇಕು. ಮಹಿಳೆಯರು ಸ್ವಾವಲಂಬಿ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳಬೇಕು. ಸ್ಥಳೀಯ ಗ್ರಾಮ ಪಂಚಾಯಿತಿ PDOಗಳಿಂದ ಸರ್ಕಾರದ ಯೋಜನೆಗಳ ಮಾಹಿತಿ ಪಡೆದು ಆರ್ಥಿಕವಾಗಿ ಸದೃಢರಾಗಬೇಕು. ಇನ್ನು ಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸುತ್ತೇನೆ ಎಂದು ತಿಳಿಸಿದರು. ಮಾಜಿ ಸಂಸದ ವೈ ದೇವೇಂದ್ರಪ್ಪ ಮಾತನಾಡಿ, ನಾನು ನನ್ನ ಸ್ವಂತ ಪರಿಶ್ರಮದಿಂದ ನನ್ನ ಮಕ್ಕಳನ್ನು ಓದಿಸಿ ಇಂದು ರಾಜ್ಯಕ್ಕೆ ಉತ್ತಮವಾದ ಪ್ರಜೆಗಳಾಗಿ ನೀಡಿದ್ದೇನೆ. ಅದರ ಜೊತೆಗೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನನ್ನನ್ನು ಕಳೆದ ಬಾರಿ ಸಂಸದರಾಗಿ ಆಯ್ಕೆ ಮಾಡಿ ದೆಹಲಿಗೆ ಕಳಿಸಿ ನಮ್ಮ ಜಿಲ್ಲೆಯ ಶ್ರೇಯಸ್ಸಿಗೆ ಶ್ರಮಿಸುವಂತೆ ಮಾಡಿದ್ದೀರಿ. ಜೊತೆಗೆ ನಮಗೆ ವಿದ್ಯಾಭ್ಯಾಸ ತುಂಬಾ ಮುಖ್ಯ. ಹಾಗೆ ಜೀವನದಲ್ಲಿ ಏನಾದರೂ ಸಾಧನೆ ಮಾಡುವುದು ಮನುಷ್ಯನಿಗೆ ಬಹಳ ಮುಖ್ಯ ಎಂದು ಹೇಳಿದರು. ಕರಿಗಲ್ಲು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಆವರಗೊಳ್ಳದ ಶ್ರೀ ಓಂಕಾರ ಶಿವಾಚಾರ್ಯ ಮಹಾಸ್ವಾಮಿಗಳು, ಕನಕನ ಬಸಾಪುರ ಎನ್ನುವುದು ಬಂಗಾರದ ಬಸಾಪುರ. ಇಲ್ಲಿ ಎಲ್ಲ ಸರ್ವ ಜನಾಂಗದವರು ಸೇರಿ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನ ನೆರವೇರಿಸಿದ್ದಾರೆ. ನನಗೆ 32 ವರ್ಷದ ಕಾರ್ಯಕ್ರಮದ ಅನುಭವವಿದೆ. ಆದರೆ ಈ ಊರಿನ ಕರಿಗಲ್ಲು ಪೂಜೆಯನ್ನು ನೋಡಿ ನನಗೆ ಬಹಳ ಸಂತಸವಾಯಿತು. ನಮ್ಮ ಸನಾತನ ಧರ್ಮಕ್ಕೆ ಎಷ್ಟು ಮಹತ್ವವಿದೆ ಎನ್ನುವುದು ಈ ಊರಿನ ಜನತೆಯನ್ನು ನೋಡಿ ಕಲಿಯಬೇಕು. ಹಾಗೂ ಮಹಿಳೆಯರು ಹೆಚ್ಚಿನ ಆಸಕ್ತಿ ವಹಿಸಿ ಊರಿನ ಶ್ರೇಯಸ್ಸಿನಲ್ಲಿ ಭಾಗಿಯಾಗಿದ್ದಾರೆ. ಕಳೆದ 15 ವರ್ಷದ ಹಿಂದೆ ನಾನು ಈ ಊರಿಗೆ ಭೇಟಿ ನೀಡಿದ್ದಾಗ ಇದ್ದ ಕನಕನ ಬಸಾಪುರ ಇದೀಗ ಸಂಪೂರ್ಣ ಬದಲಾಗಿದೆ ಎಂದು ಹೇಳಿದರು. ಬಸವ ತತ್ವ ಚಿಂತಕರಾದ ಡಿ ಶಬ್ರೀನ್ ಮೊಹಮ್ಮದ್ ಅಲಿ ಅವರು ಮಾತನಾಡಿ, ನಮಗೆ ಆಕಾಶ ಎಷ್ಟು ದೊಡ್ಡದಿದೆ ಎಂದು ಕೇಳಿದರೆ ನಾವು ಹೇಳುವುದಕ್ಕೆ ಆಗುವುದಿಲ್ಲ. ಅದೇ ರೀತಿ ನಮ್ಮ ಬಸವ ತತ್ವಕ್ಕೆ ಯಾವುದೇ ಮಿತಿ ಇಲ್ಲ. ಬಸವಣ್ಣನವರು ಯಾವುದೇ ಜಾತಿಗೆ ಸೀಮಿತವಲ್ಲ, ಅವರು ಜಗತ್ತಿಗೆ ಗುರು. ಆದ್ದರಿಂದಲೇ ನಮ್ಮ ರಾಜ್ಯ ಸರ್ಕಾರ ಅವರಿಗೆ ಮಹತ್ವದ ಗೌರವ ನೀಡುತ್ತಿದೆ ಎಂದು ಬಸವ ತತ್ವದ ಬಗ್ಗೆ ಅರಿವು ಮೂಡಿಸಿದರು. ಇದೇ ಸಂದರ್ಭದಲ್ಲಿ ವಿವಿಧ ಕಲಾ ತಂಡಗಳು ಹಲಗೆ, ಸಮಾಳ, ನಂದಿಕೋಲು, ಡೊಳ್ಳು, ಮಹಿಳೆಯರಿಂದ ಕುಂಭ ಕಳಸದಿಂದ ಸ್ವಾಮೀಜಿಗಳನ್ನು ಮೆರವಣಿಗೆ ಮೂಲಕ ಬರಮಾಡಿಕೊಂಡರು. ಇನ್ನು ಅದ್ಧೂರಿ ಮೆರವಣಿಗೆ ಮೂಲಕ ಶ್ರೀ ವಾಲ್ಮೀಕಿ ಪ್ರಸನ್ನ ನಂದಪುರಿ ಸ್ವಾಮೀಜಿ ಸೇರಿ ಎಲ್ಲರನ್ನು ಬರಮಾಡಿಕೊಂಡರು. ಈ ವೇಳೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೆ ಆನಂದ್ ವಹಿಸಿದ್ದರು. ಮುಖಂಡರಾದ BDCC ಬ್ಯಾಂಕ್ನ ನಿರ್ದೇಶಕ YD ಅಣ್ಣಪ್ಪ, ಅರಸೀಕೆರೆ ಬಿಳಿಚೋಡು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಮ್ಮತ್ತಹಳ್ಳಿ ಮಂಜುನಾಥ್, KLD ಬ್ಯಾಂಕಿನ ನಿರ್ದೇಶಕರಾದ ಕನಕನ ಬಸಾಪುರದ K ಮಂಜುನಾಥ್, BDCC ಬ್ಯಾಂಕ್ನ ಮಾಜಿ ಉಪಾಧ್ಯಕ್ಷ BK ಪ್ರಕಾಶ್, K ಮಹಾಂತೇಶ್, ಸಲಾಂ ಸಾಹೇಬ್, D ವೀರಣ್ಣ, ಶಾರದಾಬಾಯಿ ಕೆಂಚಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯೆ ಶಾರದಾ, ಬರ್ಕತ್ ಅಲಿ, A ರವಿಕುಮಾರ್, ವಿರೂಪಾಕ್ಷ ಹಾಗೂ ಊರಿನ ಸರ್ವ ಗ್ರಾಮಸ್ಥರು ಹಾಜರಿದ್ದರು. ವರದಿ ಮಹೇಶ್, ಹಿರಿಯ ಪತ್ರಕರ್ತರು. ನಿರೂಪಣೆ ನಾಗಸುಮನ್ TD. ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಯಮಾಡಿ ಮರೆಯದೆ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮ್ಮ ಊರಿಗೆ ಕೆಟ್ಟ ದೃಷ್ಟಿ ಆಗ್ಬಾರ್ದು ಅಂತ ಹೇಳಿ ಆ ಕರಿಗಲ್ಲನ್ನು ಇವತ್ತು ಪ್ರತಿಷ್ಠಾಪನೆ ಮಾಡಿದ್ರಿ. ಕರಿಗಲ್ಲ ಹಾಕುವ ಉದ್ದೇಶನು ಈಗಾಗಲೇ ಪೂಜ್ಯರು
ಅವರುಗಳ ಪೂಜಾರಿ ಏನ್ ಮಾಡಿದ್ರು, ವೈದಿಕ ಹಿನ್ನೆಲೆಯನ್ನ ಹೇಳಿದ್ರು. ನಾವು ವೈಚಾರಿಕ ಹಿನ್ನೆಲೆಯನ್ನ ಹೇಳ್ತಾ ಇದ್ದೀವಿ. ನಿಮ್ಮ ಊರಿಗೆ ಕೆಟ್ಟದ್ದು ಆಗ್ಬಾರ್ದು ಅಂತ ಹೇಳಿ ಬಹುತೇಕ ಹಿಂದೆಲ್ಲ ಏನಾಗ್ತಿತ್ತು ಅಂತಂದ್ರೆ, ಈಗಿನ ಹಂಗೆ ಆಸ್ಪತ್ರೆ ವ್ಯವಸ್ಥೆ ಇರಲಿಲ್ಲ. ಅವಾಗೆಲ್ಲ ಅನೇಕ ಕಾಯಿಲೆಗಳು ಬರ್ತಾ ಇದ್ವು, ಅನೇಕ ರೋಗ ರುಜಿನಗಳು ಬರ್ತಾ ಇದ್ವು. ಬಹುತೇಕ ಆ ರೋಗ ರುಜಿನಗಳು ಬರಬಾರ್ದು ಅಂತ ಹೇಳಿ ಈ ಕರಿಗಲ್ಲನ್ನ ಪ್ರತಿಷ್ಠಾಪನೆ ಮಾಡೋದ್ರ ಮೂಲಕವಾಗಿ ಆ ಭಗವಂತನಲ್ಲಿ ಒಂದು ಧನ್ಯತಾ ಭಾವನ ಇಟ್ಕೋಬೇಕು ಅಂತೇಳಿ ಎಲ್ಲ ಹಳ್ಳಿಗಳಲ್ಲಿ ಕರಿಗಲ್ಲ ಅಂತ ಹಿನ್ನೆಲೆ ಏನಪ್ಪ ಅಂತಂದ್ರೆ, ಈ ಗ್ರಾಮ ಊರುಗಳು ಸುಭಿಕ್ಷೆಯಾಗಿರ್ಬೇಕು, ನಮ್ಮೂರಿಗೆ ಕೆಟ್ಟದ್ದಾಗಬಾರ್ದು, ನಮ್ಮೂರಿಗೆ ಒಳ್ಳೇದಾಗಬೇಕು, ರೋಗ ರುಜಿನಗಳಿಂದ ಮುಕ್ತವಾಗಿರ್ಬೇಕು ಅಂತ ಹೇಳಿ ಆ ಕರಿಗಲ್ಲನ್ನ ಪ್ರತಿಷ್ಠಾಪನೆ ಮಾಡಿದಿರಿ. ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಾ. ಅವರಿಗೆ ಸರ್ಕಾರದ ಸೌಲಭ್ಯಗಳ ಬಗ್ಗೆ ಅಂದ್ರೆ ತರಬೇತಿಗಳಿರ್ಬೋದು ಅಥವಾ ಲೋನ್ ವ್ಯವಸ್ಥೆ ಇರುತ್ತೆ, ಇನ್ನು ಅನೇಕ ಕಾರ್ಯಕ್ರಮಗಳಿರುತ್ತೆ. ಅದರ ಬಗ್ಗೆ ಎಷ್ಟು ಮಟ್ಟಿಗೆ ನಿಮಗೆಲ್ಲರಿಗೂ ಮಾಹಿತಿ ಇದೆ ಅನ್ನೋದು ಕೇಳಬೇಕಾಗಿದೆ. ಸೊ ನೀವು ನಿಮ್ಮ ಈ ಕನಕ ಬಸಾಪುರ ಗ್ರಾಮದಲ್ಲಿ ಸ್ವಸಹಾಯ ಸಂಘದಿಂದ ಏನೇನು ತರಬೇತಿಗಳನ್ನ ಪಡೆದಿದ್ದೀರಾ, ಯಾವ ರೀತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ ಯೋಜನೆಗಳಿದೆ, ಅದನ್ನ PDO ಆಫೀಸರ್ಸ್ಗೆ, ಗ್ರಾಮ ಪಂಚಾಯತ್ ಮೆಂಬರ್ಸ್ ನಲ್ಲೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂದ್ರೆ, ಮಹಾತ್ಮ ಗಾಂಧೀಜಿಯವರು ಕಂಡಂತಹ ಕನಸು ಗ್ರಾಮ ಸ್ವರಾಜ್ಯದ ಕನಸು. ಆಮೇಲೆ ಅವರು ಹೇಳಿದ್ದೇನು ಅಂದ್ರೆ, ನಮ್ಮ ಭಾರತ ದೇಶ ಅಂದ್ರೆ ಗ್ರಾಮಗಳನ್ನ ಹಳ್ಳಿಗಳನ್ನ ಒಳಗೊಂಡಂತಹ ದೇಶ, ಹೌದಾ? ಭಾರತ ದೇಶ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಹಳ್ಳಿಗಳ ಅಭಿವೃದ್ಧಿ ಆಗ್ಬೇಕು. ಹಳ್ಳಿಗಳ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಹಳ್ಳಿಗಳಲ್ಲಿ ವಾಸವಾಗಿರುವಂತಹ ರೈತರಾಗಿರ್ಬೋದು, ಮಹಿಳೆಯರು, ಈಗೆಲ್ಲ ಮಹಿಳೆಯರು 50% ಇದೀವಿ ನಾವು, ಹೌದಾ? ಈಗ ಜನಸಂಖ್ಯೆ ನೋಡಿದ್ರೆ ಅರ್ಧ ಭಾಗ ಮಹಿಳೆಯರೇ ಇದ್ದೀರಾ. ಆದ್ರಿಂದ ನಮ್ಮ ದೇಶ ಆರ್ಥಿಕವಾಗಿ ಮುನ್ನರಿಬೇಕು ಅಂದ್ರೆ ನೀವೆಲ್ಲರೂ ಕೂಡ ಆರ್ಥಿಕವಾಗಿ ದೇಶದಲ್ಲಿ ನೀವು ಸ್ವ ಉದ್ಯೋಗ ಆಗ್ಬೋದು ಅಥವಾ ಬೇರೆಯವರಿಗೆ ನಿಮ್ದೇ ಒಂದು ಸಣ್ಣ ಕಾರ್ಖಾನೆ ಮಾಡ್ಕೊಂಡು ಇನ್ನೊಬ್ಬರಿಗೆ ಉದ್ಯೋಗ ಅವಕಾಶ ಕೊಟ್ರೆ ಆಗ ಕೂಡ ನೀವು ದೇಶದ ಆರ್ಥಿಕ ಪ್ರಗತಿಯಲ್ಲಿ ನೀವು ಕೈ ಜೋಡಿಸ್ದಂಗಾಗುತ್ತೆ. ಇನ್ನೊಂದು ವಿಶೇಷ ವಿಚಾರವನ್ನ ನಿಮ್ ಜೊತೆ ಹಂಚ್ಕೊಳ್ಬೇಕಾಗಿದೆ. ನಾವು ಹೊನ್ನಾಳಿಯಲ್ಲಿ ಕಳೆದ ವರ್ಷ ಇದೇ ಸಮಯದಲ್ಲಿ ಮಲ್ಲಿಗೇನಹಳ್ಳಿನಲ್ಲಿ ಎಲೆಕ್ಷನ್ ಟೈಮ್ ನಲ್ಲಿ ಪ್ರಚಾರಕ್ಕೆ ಹೋದಾಗ ಅಲ್ಲಿ ಸುಮಾರು 450 ಕುಟುಂಬ, ಇಲ್ಲೆಲ್ಲ ಮಹಿಳೆಯರು ಲೆಕ್ಕ ಹಾಕ್ರಿ, ನೀವು ಲೆಕ್ಕ ಮಾಡಿ ಹೇಳ್ಬೇಕು ನನಗೆ. 450 ಕುಟುಂಬದ ಮಹಿಳೆಯರು 2,000 ರೂಪಾಯಿನ ಎಲ್ಲ ಕಲೆಕ್ಟ್ ಮಾಡಿಕೊಂಡು ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ. ಎಷ್ಟು ರೂಪಾಯಿ ಆಯ್ತದು? 450 ಇಂಟು 2,000 ಎಷ್ಟಾಯ್ತು? ಹೇಳ್ರಿ ನೋಡೋಣ ಮಹಿಳೆಯರು. ಫೋನ್ ಇದ್ರೆ ಫೋನಲ್ಲಿ ಮಾಡ್ರಿ ಲೆಕ್ಕ. 450 ಇಂಟು 2 ಮಾಡಿ ಸೊನ್ನೆಗಳನ್ನು ಸೇರಿಸಿದ್ರೆ ಎಷ್ಟಾಗುತ್ತೆ? ಕರೆಕ್ಟ್ ಹೇಳ್ತಾ ಇದ್ದೀವಿ, ಹೇಳಮ್ಮ, ಜೋರಾಗಿ ಹೇಳಿ ನೋಡೋಣ, ಎಲ್ಲರಿಗೂ ಕೇಳ್ಸಂಗೆ. 9 ಲಕ್ಷ ರೂಪಾಯಿ ಆಯ್ತು. ಸೊ ಆ ಹಳ್ಳಿನಲ್ಲಿ 9 ಲಕ್ಷ ರೂಪಾಯಿನ ಕೇವಲ ಮಹಿಳೆಯರೇ ತಮಗೆ ಬರ್ತಾ ಇರುವಂತಹ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ 450 ಕುಟುಂಬದ ಮಹಿಳೆಯರು ಸೇರಿಸಿ ದೇವಸ್ಥಾನ, ಆಂಜನೇಯ ದೇವಸ್ಥಾನದ ಕಳಸಾರೋಹಣಕ್ಕೆ ಕೊಟ್ಟಿದ್ದಾರೆ ಬುದ್ಧಿ. 9 ಲಕ್ಷ ರೂಪಾಯಿ. ಇದನ್ನ ನಮ್ಮ ಸರ್ಕಾರದ ಯೋಜನೆ ಕೇವಲ ಕುಟುಂಬದಲ್ಲಿರುವಂತಹ ಮಹಿಳೆಯರಿಗೆ ಆರ್ಥಿಕವಾಗಿ ಸಬಲರು ಮಾಡೋದಲ್ಲ, ಮಹಿಳೆಯರು ಕೂಡ ಸಮಾಜಕ್ಕೆ ಒಂದು ಕೊಡುಗೆ ಕೊಡ್ಬೋದು ಅಂತ ಅವರಲ್ಲಿ ಆತ್ಮವಿಶ್ವಾಸ ಹುಟ್ಟಿಸುವಂತ ಒಂದು ದೊಡ್ಡ ಕಾರ್ಯಕ್ರಮ. ಸೊ ಆದ್ರಿಂದ ನೀವೆಲ್ಲ ಮಹಿಳೆಯರು ಸರ್ಕಾರದ ಕಾರ್ಯಕ್ರಮಗಳನ್ನ ಸರಿಯಾಗಿ ಬಳಸ್ಕೊಳ್ರಿ. ಮಹಿಳೆಯರು ಏನ್ ಬೇಕಾದ್ರೂ ಮನ್ಸು ಮಾಡಿದ್ರೆ ಸಾಧಿಸ್ಬೋದು. ನೀವು ಎಷ್ಟೋ ಕಡೆ ಒಬ್ಬ ಯಾರ ಮೇಲೆ ಇತ್ತು ಅಂದ್ರೆ ಜಗಜ್ಯೋತಿ ಬಸವಣ್ಣನವರ ಮೇಲೆ ಇತ್ತು. ಆದ್ರೆ ಇಷ್ಟೊಂದೆಲ್ಲ ಹೇಗೆ ಬಸವಣ್ಣ ಅಂತ ಅಂತಿದ್ದಾರೆ? ಏನ್ ಮಾಡಿದ್ದಾರೆ ಬಸವಣ್ಣನವರು? ಹೌದು, ಬಸವಣ್ಣನವರು ಯಾಕೆಂದ್ರೆ ನಮ್ಮ ಕರ್ನಾಟಕ ಸರ್ಕಾರ ಸುಮ್ಮನೆ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತ ಕರೆದಿಲ್ಲ. ಅದು ತಂದೇ ಆದ ಕಾರಣ ಇದೆ. ಯಾಕೆ ಬಸವಣ್ಣನವ್ರನ್ನ ನಾವು ನೆನಪಿಸ್ಕೊಳ್ಬೇಕು, ಸ್ಮರಿಸ್ಬೇಕು, ಗೌರವಿಸ್ಬೇಕು ಅಂದ್ರೆ ಬಸವಣ್ಣನವರು ಹುಟ್ಟಿನಲ್ಲಿ ಸಮಾನತೆ ಇದೆ ಅಂತ ಹೇಳ್ತಾರೆ, ಪ್ರಕೃತಿಯಲ್ಲಿ ಸಮಾನತೆ ಇದೆ ಅಂತ ಹೇಳ್ತಾರೆ, ಅರಿವಿನಲ್ಲಿ ಕೂಡ ಸಮಾನತೆ ಇದೆ ಅಂತ ಹೇಳ್ತಾರೆ, ಕಾಯಕದಲ್ಲೂ ಕೂಡ ಸಮಾನತೆ ಇದೆ ಅಂತ ಹೇಳ್ತಾರೆ. ಹುಟ್ಟಿನಲ್ಲಿ ಹೇಗೆ ಸಮಾನತೆ ಇದೆ? ಅದಕ್ಕೆ ಒಂದು ವಚನ ಹೇಳ್ತಾರೆ ಅವರು, ಹೊಲೆಗಣ್ಣಲ್ಲದೆ ಪಿಂಡದ ನೆಲೆಗಾಶ್ರಯವಿಲ್ಲ, ಜಲಬಿಂದುವಿನ ವ್ಯವಹಾರ ಒಂದೇ, ಆಸೆ ಆಮಿಷ ರೋಷ ಹರುಷ ವಿಷಯಾದಿಗಳೆಲ್ಲ ಒಂದೇ, ಏನ ನೋಡಿ ಏನ ಕೇಳಿ ಏನು ಫಲ,
ಕುಲದನೆಂಬುದ ಕಾವುದು ದೃಷ್ಟ ಸಪ್ತ ಧಾತು ಸಮಂ ಪಿಂಡಂ ಸಮಯೋನಿ ಸಮುದ್ಭವಂ ಅಂತ ಹೇಳ್ತಾರೆ. ಅಂದ್ರೆ ಹೊಲಗಂಡಲ್ಲದೆ ಒಬ್ಬ ತಾಯಿಯ ಋತುಸ್ರಾವ ನಿಲ್ಲದೆ ಅಲ್ಲಿಗೆ ಪಿಂಡಕ್ಕೆ ಆಶ್ರಯ ಸಿಗಲ್ಲ. ಏನು ಮೇಲು ಕೀಳು ಅಂತ ನೀವು ಹೇಳ್ತಿದ್ರಲ್ಲ, ಎಲ್ಲರ ಸೃಷ್ಟಿ ಕೂಡ ಹೀಗೆ ಆಗಿದೆ.